ನಮಸ್ಕಾರ ಸ್ನೇಹಿತರೆ. ಈ ವಾರದ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯು ಸ್ಪರ್ಧಿಗಳ ಬಟ್ಟೆ ತೊಳೆಯುವ ವಿಶೇಷತೆಯೊಂದಿಗೆ ನಡೆದಿದೆ. ಧ್ರುವಂತ್ ಅವರು ಅಶ್ವಿನಿ ಮತ್ತು ಜಾನ್ವಿಯನ್ನ ಡಮ್ಮಿ ಕ್ಯಾಂಡಿಡೇಟ್ ಎಂದು ಆರೋಪಿಸಿದ್ದು, ಇದು ತೀವ್ರ ವಾಗ್ವಾದಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಪರ್ಧಿಗಳ ನಡುವೆ ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡಿದೆ. ಸ್ಪರ್ಧಿಗಳಲ್ಲಿನ ನೆಗೆಟಿವ್ ಅಂಶವನ್ನ ಹೇಳಿ ನಾಮಿನೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಸ್ಪರ್ಧಿಗಳ ನಡುವಿನ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆನ ವಿಶೇಷವಾಗಿ ನೀಡಲಾಗಿದೆ. ನಾಮಿನೇಟ್ ಮಾಡುವ ಸ್ಪರ್ಧಿಯ ಬಟ್ಟೆಯನ್ನ ತೊಳೆಯುತ್ತಾ ಕಾರಣ ನೀಡಬೇಕು. ಈ ನಾಮಿನೇಟ್ ನಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ವಿರುದ್ಧ ಧ್ರುವಂತ್ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಈ ಮನೆಯಲ್ಲಿ ಫೇಕ್ ಮುಖವಾಡ ಹಾಕಿಕೊಂಡಿರುವ ವ್ಯಕ್ತಿ ಅಂದ್ರೆ ಅಶ್ವಿನಿ ಗೌಡ. ಈ ಮನೆಯಲ್ಲಿ ಮಿಸ್ಲೀಡ್ ಮಾಡಿದ್ದು ಜಾನ್ವಿ ಮತ್ತು ಅಶ್ವಿನಿ ಗೌಡ. ಇವರಿಬ್ಬರು ಈ ಮನೆಯಲ್ಲಿರುವ ಡಮ್ಮಿ ಕ್ಯಾಂಡಿಡೇಟ್ಗಳು ಎಂದು ಧ್ರುವಂತ್ ಹೇಳಿದ್ದಾರೆ. ಈ ಆರೋಪಗಳಿಗೆ ಅಶ್ವಿನಿ ಗೌಡ ಖಡಕ್ ಆಗಿ ತಿರುಗೇಟು ನೀಡಿದ್ದಾರೆ. ನಮ್ಮನ್ನು ಫೇಕ್ ಅನ್ನುತ್ತಿರುವ ಈ ವ್ಯಕ್ತಿಯೇ ಫೇಕ್. ನಮ್ಮಿಬ್ಬರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ನಾವೇನು ಮಲ್ಲಮ್ಮ ಅಲ್ಲ. ಫೇಕ್ ಮಾತನಾಡುವ ನಿಮಗೆ ಇಷ್ಟಿದ್ರೆ ತಾಕತ್ತಿನಿಂದ ಮಾತನಾಡುವ ನಮಗೆ ಎಷ್ಟಿರಲ್ಲ ಎಂದು ಹೇಳಿದ ಅಶ್ವಿನಿ ಗೌಡ ಅವರು ತಮ್ಮ ಕೋಪವನ್ನ ಧ್ರುವಂತ್ ಬಟ್ಟೆ ಮೇಲೆ ತೋರಿಸಿದ್ದಾರೆ. ಜಾನ್ವಿ ಅವರು ಸಹ ಧ್ರುವಂತ್ ಅವರನ್ನೇ ನಾಮಿನೇಟ್ ಮಾಡಿದ್ದಾರೆ. ಮತ್ತೊಂದೆಡೆ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ನಟ ಅವರ ಹೆಸರು ಹೇಳಿರೋದನ್ನ ಕೇಳಿಸಿಕೊಳ್ಳಬಹುದು. ಒಟ್ಟಿನಲ್ಲಿ ಸ್ಪರ್ಧಿಗಳು ತಮ್ಮ ಕೋಪವನ್ನೆಲ್ಲ ಬಟ್ಟೆ ಮೇಲೆ ತೋರಿಸಿರುವುದು ಕಾಣುತ್ತೆ. ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ. ಗಿಲ್ಲಿಯೊಂದಿಗೆ ಚೆನ್ನಾಗಿರುವ ರಕ್ಷಿತಾ ಶೆಟ್ಟಿ ಆಟ ಅಂತ ಬಂದಾಗ ತಮ್ಮ ವಿವೇಚನೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ. ಈ ಹಿಂದೆ ಕಳಪೆ ಪಟ್ಟವನ್ನ ಗಿಲ್ಲಿಗೆ ರಕ್ಷಿತಾ ನೀಡಿದ್ರು. ಇದೀಗ ನಾಮಿನೇಟ್ ಮಾಡುವ ಮೂಲಕ ಆಟ ಮತ್ತು ಸ್ನೇಹ ಬೇರೆ ಎಂಬ ಸಂದೇಶವನ್ನ ನೀಡಿ ಬೆಕ್ಕಿನ ಹೆಜ್ಜೆಯನ್ನ ರಕ್ಷಿತಾ ಶೆಟ್ಟಿ ಎಸೆದಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.